ಮೇ ಬಿಟ್ಬಿಡ್ರಿ, ಜೂನ್ ಮಾಡ್ರಿ, ಅಥವಾ ನೀವು ಸೋಮವಾರ ಬಾಯ್ ಮಾಡ್ಕೋರಿ, ಮಂಗಳವಾರ ಸೆಲ್ ಮಾಡ್ರಿ, ಅಥವಾ ಸೋಮವಾರ ನಾಳೆ ಬಾಯ್ ಮಾಡಿದ ತಕ್ಷಣ ಒಳ್ಳೆ ಪ್ರಾಫಿಟ್ ಬಂದ್ರೆ ಅದೇ ದಿನ ಕ್ಲೋಸ್ ಮಾಡಿಬಿಟ್ರಲ್ಲ ನೀವು. ನಿಮ್ಗೆ ಒಳ್ಳೆ ಪ್ರಾಫಿಟ್ ಬಂದ್ರೆ ಅದೇ ದಿನ ಕ್ಲೋಸ್ ಮಾಡ್ರಿ. ನಾ ಏನಂತೇನಿ, ಇದನ್ನ ಬರ್ತೇನಂದ್ರೆ ನೀವು ಇಷ್ಟು ಹೋಲ್ಡ್ ಮಾಡ್ಬೇಕೇನಿಲ್ಲ, ಹಿಂಗೇನಿಲ್ಲ. ಸೊ ನಾ ಪೊಸಿಷನ್ 1 ಅವರ್ ಟೈಮ್ ಫ್ರೇಮ್ ನೋಡಿ ನಾ ಎಂಟ್ರಿ ಮಾಡಿದ್ದೇನೆ. ಅವಾಗ ಏನಾಯ್ತು, ಅದೇ ದಿನ ನಂಗೆ ಒಳ್ಳೆ ಪ್ರಾಫಿಟ್ ಬಂತು. ಐ ಕ್ಯಾನ್ ಸೇಲ್, ನಾ ಖಾಲಿ ಮಾಡಿ ಬಿಟ್ಟು ಬಿಡ್ತೇನೆ, ನನ್ಗೆ ಒಳ್ಳೆ ಪ್ರಾಫಿಟ್ ಬಂತು, ಕ್ಲೋಸ್ ಮಾಡ್ತೇನೆ ನನ್ನ ಟ್ರೇಡ್. ಹಂಗೇನು ಹೇಳ್ಕೊಟ್ಟಿಲ್ಲ ಯಾರಿಗೆ. ನಾವು 1 ಅವರ್ ಟೈಮ್ ಫ್ರೇಮ್ ಎಲ್ಲ ಮಾಡೋದೇನಂದ್ರೆ 2-3 ದಿನ ಹೋಲ್ಡ್ ಮಾಡ್ತೇನೆ ಅಂತ ಹಿಂಗೇನು ಕಂಡೀಷನ್ಸ್ ಇಲ್ಲ. ಯಾವಾಗಲೂ ಎಕ್ಸಿಟ್ ಮಾಡ್ಬೋದು, ಅದೇ ದಿನ ಕೂಡ ನೀವು ಎಕ್ಸಿಟ್ ಮಾಡ್ಬೋದು. ಅದು ನೀವು ಡಿಸಿಷನ್ ತಗೊಳ್ಳೋರನ್ನ. ನಿಮಗೆ ಒಳ್ಳೆ ಪ್ರಾಫಿಟ್ ಬಂದ್ರೆ ನೀವು ಯಾಕೆ ಹಾಗೆ ನೋಡ್ತೀರಿ, ನಾಳೆ ಮಾಡೋದು ನಾಳೆ ಮಾಡೋದು. ಎಂಟ್ರಿ ಮಾಡಿದ ದಿನ ನಿಮಗೆ ಒಳ್ಳೆ ಪ್ರಾಫಿಟ್ ಬಂದ್ರೆ ಅದೇ ದಿನ ನೀವು ಎಕ್ಸಿಟ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ, ಇಲ್ಲಿ ಯಾರು ನಮ್ಗೆ ಕೇಳಂಗಿಲ್ಲ. ಅದನ್ನ ಡಿಸಿಷನ್ ತಗೊಳ್ಳೋರು ನೀವು. ಕ್ಲಿಯರ್ ಫ್ರೆಂಡ್ಸ್? ಅರ್ಥ ಆಯ್ತು? ಇದೇ ಟೈಮ್ ಫ್ರೇಮ್ ಯಾಕೆ ಇಡಬೇಕು? ರೈಟ್, ದ ರೀಸನ್ ಈಸ್, ಇಂಥದ್ದೇನು ಉದ್ದೇಶ ಏನ್ರಿ, 9 ರಿಂದ 3:30 ತನಕ ಬೈ ಮಾಡೋದು, ಸೆಲ್ ಮಾಡೋದು, ಸೆಲ್ ಮಾಡೋದು, ಬೈ ಮಾಡೋದು. ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಬೋತ್ ಆರ್ ಪಾಸಿಬಲ್. ಬೈ ಮಾಡಿದ್ರು ಸೇಲ್ ಮಾಡಬಹುದು, ಸೇಲ್ ಮಾಡೋದು ಬೈ ಮಾಡಬಹುದು. ಸೋ ಸಿಂಪಲ್. ಎಸ್, ಮಜಾ ಮಾಡ್ಬೋದು.